ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಹಿಂದೆ ನಿಮಗೆ ಗೊತ್ತದ ಅಮೂಲ್ ಮತ್ತು ನಂದಿನಿ ನಡುವೆ. ಅಮೂಲ್ ಅಂದರೆ ಗುಜರಾತದ್ದು ನಿಮಗೆ ಗೊತ್ತದ ಸಂಸ್ಥೆ, ಸಹಕಾರ ಕ್ಷೇತ್ರದಲ್ಲೇ ದೇಶ ಮಟ್ಟದಲ್ಲಿ ಭಾಳಷ್ಟು ಬೆಳೆದಂಥದ್ದು. ನಂದಿನಿ ನಮ್ಮ KMF ಹಾಲು. ಇವೆರಡು ನಮ್ಮ ರಾಜ್ಯ ಮಟ್ಟದಲ್ಲಿ, ಅದು ರಾಷ್ಟ್ರ ಮಟ್ಟದಲ್ಲಿ. ಇನ್ನೊಮ್ಮೆ ಇವೆರಡನ್ನು ಮರ್ಜ್ ಮಾಡಬೇಕು ಅನ್ನೋಂಥ ಮಾತನ್ನು ನಮ್ಮ ಅಮಿತ್ ಶಾ ಅವರು ಮಾತಾಡಿದರು. ಯಾಕೆಂದರೆ ಕೋವಿಡ್ ಮಿನಿಸ್ಟರ್ ಅವರು ಅದು ಇನ್ನೂ ಬೆಳೀತದೆ, ಎರಡೂ ಕಡೆ ಎಲ್ಲ ಕಡೆ ಬೆಳೀತದೆ ದೇಶವ್ಯಾಪಿ ಹಾಲಿಂದ ಅಂತ ಅವರೊಂದು ತರಕ ಹೇಳಿದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧ ಮಾಡಿತ್ತು ಮತ್ತು ಕರ್ನಾಟಕ ರಾಜ್ಯದ ರಾಜಕೀಯದಿಂದಲೂ ಸಾಕಷ್ಟು ಅವ್ರ ವಿರೋಧ ಆಗಿತ್ತು. ಯಾಕಪ್ಪ ಅಂದರೆ ಕರ್ನಾಟಕದ ನಮ್ಮದೇ ಸ್ವಂತ ಇರಲಿ, ಇನ್ನೊಂದು ಮರ್ಜ್ ಮಾಡೋದ್ರಿಂದ ನಮ್ಮ ವ್ಯಕ್ತಿತ್ವ ಹೋಗ್ತದೆ ಅನ್ನೋಂಥದ್ದು ಏನು ಕಾರಣಗಳಿತ್ತು, ಅವತ್ತಿಲ್ಲ ಅಂತೆಲ್ಲ ವಾದ ಮಾಡಿದರು. ಆ ಪ್ರಕಾರವಾಗಿ ಅದು ಅಲ್ಲೇ ನಿಂತ್ಕೊಂಡು ಹೋಗಿಬಿಡ್ತು. ನಂದಿನಿ ತನ್ನ ಸ್ಥಾನ ಬೆಳೀತಾ ನಡೆದು, ಅದೇ ಕಾಲಕ್ಕೆ ಅಮೂಲನು ಅದು ತನ್ನದೇ ಅಂತ ದಿಶೆಯಲ್ಲಿ ಹೋಗ್ತಾಯಿದೆ. ಈಗೇನು ಬಂದದ್ದು ಪ್ರಾಬ್ಲಮ್ ಅಂದ್ರೆ, ಮತ್ತೊಂದು ಮೆಟ್ರೋದ ಮಳಿಗೆಗಳಲ್ಲಿ 10 ಮಳಿಗೆಗಳನ್ನ ನಮ್ಮ ಈ ಅಮೂಲ್ ಅವ್ರಿಗೆ ಕೊಟ್ಟಿದ್ದಾರೆ. ಅದು ತಪ್ಪ, ಎಲ್ಲ ನಂದಿನಿ ಕೊಡಬೇಕಾಗಿತ್ತು, ನಮ್ಮ ರಾಜ್ಯದಲ್ಲಿ ನಮ್ಮ ಇದಕ್ಕೆ ಅನುಕೂಲ ಆಗ್ತಿತ್ತು ಅಂತೇಳಿ BJPಗರು ಇವತ್ತು ತಕರಾರು ತೆಗೆದಿದ್ದಾರೆ. ಅವತ್ತು ಕಾಂಗ್ರೆಸ್ಗೆ ತಕರಾರು ತೆಗೆದಿದ್ರು, ಇವತ್ತು ಇವ್ರು ತಕರಾರು ತೆಗಿತಾ ಇದ್ದಾರೆ. ಇದು ನಮ್ಮದು ಆಗಬೇಕು, ನಮ್ಮ ಮಳಿಗೆಗಳಾಗಬೇಕು, ನಮ್ಮ ಹಾಲಿನ ಕೇಂದ್ರಗಳಾಗಬೇಕು ಅನ್ನೋದು ಅವರ ಸ್ಪಷ್ಟ ಅಭಿಪ್ರಾಯ. ಹೀಗಾಗಿ ಏನಾಗಿದೆಪ್ಪ ಅಂತಂದ್ರೆ, ಇದು ಒಂದು ಜೋರ್ದಾರದ ತಿಕ್ಕಾಟ ಸ್ಟಾರ್ಟ್ ಆದಂಗೆ ಆಗೋಗ್ಬಿಟ್ಟದ. ಈ ಎಲ್ಲ ನೆಲೆಯಲ್ಲೇ ಹೀಗೆ ಎರಡೂ ಪಕ್ಷಗಳಿಗೆ ತಿಕ್ಕಾಟ ಶುರುವಾಗಿದೆ. ಆಗ ವಿರೋಧ ಮಾಡಿದ್ದಕ್ಕಾಗಿ ಈಗ BJPಗೆ ವಿರೋಧ ಮಾಡ್ತಾ ಇದ್ದಾರೇನೋ ಅಂತೇಳಿ. ಹೌದು, ಮಳಿಗೆಗಳಿಗೆ ಅವರು ಅಪ್ಲೈ ಹಾಕಿರಲಿಲ್ಲ, ಟೆಂಡರ್ದಲ್ಲಿ ಅಪ್ಲಿಕೇಶನ್ ಕೊಟ್ಟಿರಲಿಲ್ಲ ಅಂತೇಳಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಸಿಗರ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ನಮ್ಮ R ಅಶೋಕ್ ಅವರು ಇಲ್ಲ, ನಂದಿನಿ ಬ್ರ್ಯಾಂಡ್ ನಾಶ ಮಾಡೋದು ಕಾಂಗ್ರೆಸ್ ಯತ್ನ ಮಾಡತೈತಿ. ಒಂದು 10 ಮಳಿಗೆ 20 ಮಳಿಗೆ ತೊಗೊಂಡಿದ್ದಾರೆ ಆ ಮೂಲ, ಅಲ್ಲಿ ಹಾಕಿ ತಮ್ಮ ವ್ಯಾಪಾರ ಚೆನ್ನಾಗಿ ಆಗಿತ್ತು, ಅದನ್ನು ನಾಶ ಮಾಡೋದು ಉದ್ದೇಶದಲ್ಲಿ ಹೊಂದಿದ್ದಾರೆ ನಂದಿನಿ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಇದು ನಾವು ಹೇಗೆ ಪ್ರಶ್ನೆಯಲ್ಲಿ ಇವತ್ತು ಇರ್ತಾ ಇದ್ದೀವಪ್ಪ ಅಂತಂದರೆ, ಹೌದು, ರಾಜಕೀಯವಾಗಿ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದ ದೊಡ್ಡ ಚರ್ಚೆ ನಡೆದದು ಈ ದಿಶೆಯಲ್ಲಿ. ಈ ಚರ್ಚೆಯನ್ನು ನಾವೆಲ್ಲರೂ ಸೀರಿಯಸ್ ಆಗಿ ತೊಗೋಬೇಕಾಗ್ಯದ. ಇದು ಚರ್ಚೆ ಬೇಕಾ ನಮ್ಗಂತೇಳಿ. ಯಾಕಂದ್ರೆ ಏನೋ ಆಗ್ಯದಪ್ಪ ಇದ್ರೊಳಗೆ, ಕಾಂಗ್ರೆಸ್ಸಿಂದು ನಂದಿನಿ ಬ್ರ್ಯಾಂಡ್ ನಾಶ ಮಾಡಬೇಕು ಅನ್ನೋ ಉದ್ದೇಶ ಐತೆ ಅಂತಂದಾಗ ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ. ಅದಕ್ಕೆಲ್ಲ ನಮ್ಮ ಇನ್ನೊಂದು ಹೇಳೋದು, ಟೆಂಡರ್ನಲ್ಲಿ ನಮ್ಮ ಈ KMFದವ್ರು ಭಾಗವಹಿಸಿರಲ್ಲ ಅಂತ DK ಶಿವಕುಮಾರ್ ಅವ್ರು ಕ್ಲಿಯರೆನ್ಸ್ ಕೊಟ್ಟಿರ್ತಾರೆ. 10 ಮಳಿಗೆಗೆ ಏನಪ್ಪ ಅಂದರೆ, ಅವ್ರು 10 ಮಳಿಗೆ ಸಲುವಾಗಿ ಇನ್ನೂ ಅಂತಿಮ ಇನ್ನೊಂದೇನೋ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲೇ ಇನ್ನೊಂದು 10 ಮಳಿಗೆಗಳು ಕೊಡುವ ವಿಚಾರದ KMFದ್ದು ಅದು ಮಾತನಾಡಿದವ. ಅಷ್ಟರೊಳಗೆ ಇದೇನೋ ಗದ್ದು ಹಿಡಿತು ಅಂತೇಳಿ. ಅಂದ್ರೆ ಅಮೂಲ ಏನು ಬ್ರ್ಯಾಂಡ್ ಅದ, ಆ ಬ್ರ್ಯಾಂಡಿಂದ ಕೊಡಬಾರ್ದಾಯಿತು, ಟೋಟಲಾಗಿ ನಂದಿನಿ ಕೊಡಬೇಕಾಗಿತ್ತು ಅನ್ನುವಂಥ ವಿಷಯವನ್ನು ದೊಡ್ಡದು ಮಾಡಿಕೊಂಡು ಇವತ್ತು BJP ಮತ್ತು ಕಾಂಗ್ರೆಸ್ಗೆ ಇಬ್ಬರು ತೆಕ್ಕಾಡ್ತಾ ಇದ್ದಾರೆ ಒಬ್ಬರಿಗೊಬ್ಬರು. ಇದು ಇಷ್ಟು ಬೆಳೆಸೋದು ಬೇಕಾಗಿತ್ತ ಅಂತ. ಹೌದು, ಹಿಂದೆ ಮಾತ್ರ ಏನಾಗಿತ್ತು, ಪೂರ್ತಿಯಾಗಿ ಮರ್ಜ್ ಮಾಡಿದ್ದಪ್ಪ ಅಂದರೆ ಕರ್ನಾಟಕದ ಒಂದು ಹೆಸರು ಹೋಗ್ತಿತ್ತು ಅನ್ನೋವಂಥ ಭಯ, ನಮ್ದು ಬೆಳಿಬೇಕು ಅನ್ನೋದು ಭಯ ಅವತ್ತಿತ್ತು, ಇಲ್ಲಂತಲ್ಲ. ಇವತ್ತು ಈ ಒಂದು 10-20 ಮಳಿಗೆಗಳ ಸಲುವಾಗಿ ಅಥವಾ ಇದ್ರ ಸಲುವಾಗಿ ದೊಡ್ಡ ಇಶ್ಯೂ ಮಾಡೋದೇನು ಅಂತ. ಈ ಸಂದರ್ಭದಲ್ಲೇ ನಮಗೊಂದು ಮಾತು ಏನಪ್ಪ ಅಂದರೆ, R ಅಶೋಕ್ ಅವರಿರಲಿ, ಮತ್ತೊಬ್ಬರು ಇರಲಿ, ಅದು DK ಶಿವಕುಮಾರ್ ಅವರಿರಲಿ, ಸಿದ್ದರಾಮಯ್ಯನವರಿರಲಿ, ಇವರ ಬದಲಾಗಿ ಒಂದಿಷ್ಟು ನಾವು ಏನು ಹೇಳಬೇಕಾಗಿದೆಪ್ಪ ಅಂತಂದ್ರೆ, ಇಲ್ಲ, ಈ ನಂದಿನಿ ಮತ್ತು ಅಮೂಲ್ ಎರಡೂ ರೈತರ ಸಂಸ್ಥೆಗಳು ಅಂತ ಹೇಳ್ತಾ ಇದ್ದಾರೆ. CT ರವಿ ಅವರು ಮಾತೊಂದಿಷ್ಟು ಗಮನ ಕೊಟ್ಟು ನಾವು ನೋಡ್ಕೋಬೇಕಾಗಿದೆ. ಯಾಕೆಂದರೆ ವಿರೋಧಕ್ಕಾಗಿ ಸುಮ್ಮನೆ ವಿರೋಧ ಮಾಡೋದಾರೆ ಎಲ್ಲದಕ್ಕೂ. ಇವತ್ತು ವಿರೋಧ ಮಾಡೋದ್ರಿಂದ R ಅಶೋಕ್ ವಿರೋಧ ಮಾಡೋದು, ಪ್ರತಿಯೊಂದಕ್ಕೂ ವಿರೋಧ ಮಾಡೋದು ಮಾಡಿರಿ. ಆದರೆ ವಿರೋಧ ಅದು ಎಷ್ಟು ಮಟ್ಟಿಗೆ ಯೋಗ್ಯ ಅಯೋಗ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋಂಥದ್ದು ಅಂತ. ನಂದಿನಿ ಮತ್ತು ಅಮೂಲ್ ಎರಡೂ ರೈತರ ಸಂಸ್ಥೆಗಳು. ಒಂದು ರಾಜ್ಯ ಸಂಸ್ಥೆ ಆದರೆ ಮತ್ತೊಂದು ದೇಶದ ಸಂಸ್ಥೆ. ಒಂದು ರಾಜ್ಯದ ಸಂಸ್ಥೆ ಆಗ್ಯದ, ಇನ್ನೊಂದು ದೇಶದ. ಎರಡು ಒಂದೇ ರೀ, ಬೆಳೆದು ಎರಡು ಅನ್ನೋದು ನಾವು ಬೆಳೆಸಬೇಕಾಗಿತ್ತು. ಇದು ಬ್ಯಾಲೆನ್ಸ್ ಮಾತು. CT ರವಿ ಅವರು ಮಾತಾಡಿದಂಥದ್ದು. ಎರಡೂ ಸಂಸ್ಥೆಗಳ ನಡುವೆ ಆರೋಗ್ಯಕರ ಸ್ಪರ್ಧೆ ಇರಬೇಕು ಎಂದು ವಿಧಾನ ಪರಿಷತ್ ಸದಸ್ಯ CT ರವಿ ಅವರು ಹೇಳಿದರು. ಸ್ಪರ್ಧೆ ಬೇಕಲ್ರಿ, ಅವರು ಮಾಡಲಿ, ನಾವು ಚಲೋ ಕ್ವಾಲಿಟಿ ಕೂಡ ಪ್ರಯತ್ನ ಮಾಡೋಣ. ಇವಾಗ ನಮ್ಮ ಕರ್ನಾಟಕದ ಬ್ಯಾನ್ ಮಾಡೋದು ತಪ್ಪ, ಪೂರ್ತಿ ಪ್ರಮಾಣದಲ್ಲೇ ಎರಡು ಕೂಡಿಸೋದು ತಪ್ಪ, ಅದು ತಪ್ಪಣ ಇಲ್ಲಂತಲ್ಲ. ಅವ್ರವ್ರು ಮಾಡಲಿ, ಕಾಂಪಿಟೇಷನ್ ಬೇಕಾಗ್ತದೆ, ಬೇರೆ ಬೇರೆ ಇರಲಿ. ಮತ್ತು ಅದು ರೈತರು ಎರಡೂ, ಗುಜರಾತ್ ರೈತರು, ಭಾರತದ ರೈತರನ್ನ, ಕರ್ನಾಟಕದ ರೈತರು ಅವ್ರು ನಮ್ಮವ್ರನ್ನ. ಹೌದು, ಕರ್ನಾಟಕದ ಒಂದು ಸ್ವಲ್ಪ ಹೆಚ್ಚಾಗಿರೋದು ನಾವು ಆಸೆ ಮಾಡ್ತೀವಿ. ನಾವು ಅಲ್ಲಿ ಕಾಂಪಿಟೇಷನ್ ಮಾಡಲ್ಲ. ಅವ್ರಿಗೆ ನಮಗೆ ವಿರೋಧ ಮಾಡ್ತಾ ಇದ್ದಾರೆ. ಗುಜರಾತ್ದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಡಪ್ಪ ನಿಮ್ಮದು ಅಂತೇಳಿ ನಂದಿನಿ ತರ್ಕೊಡೋದು, ಅದು ತರ್ಕೊಡೋದು ಏನು ಹೇಳ್ತಾ ಇದ್ದಾರೆ. ನಾವು ಪ್ರಯತ್ನ ಮಾಡಬೇಕಲ್ಲ ಆ ದಿಶೆಯಲ್ಲೇ.
ಅನ್ನೋದು ಸಹಿತ ಇಲ್ಲಿ ವಿಚಾರ ಮಾಡುವಂಥ ವಿಷಯ ಅದ. ಒಟ್ಟಾರೆಯಾಗಿ ಈ ಒಬ್ರಿಗೊಬ್ರು ತೂತು ಮೇಮೆ ಮಾಡೋಕ್ಕಿಂತಲೂ ಎರಡೂ ಸಂಸ್ಥೆಗಳನ್ನ ಬೆಳೆಸುವಂಥದ್ದು. ಅವು ಮರ್ಜ್ ಆದ್ರೂ ತೊಂದರೆ ಅದ, ಬೇರೆ ಬೇರೆ ಬೆಳೆದ್ರೆ ಇನ್ನಷ್ಟು 4 ಮಂದಿ ಹೆಚ್ಚು ಉದ್ಯೋಗ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಈಗ ನೋಡಿರಿ, ಸಹಜವಾಗಿ ನಾವು ವಿಚಾರ ಮಾಡುವಂಥದ್ದು ಒಂದು 2-3 ಸಂಸ್ಥೆ ಯಾವುದಪ್ಪ ಅಂದ್ರೆ ಇಲ್ಲಿ ಹೆಚ್ಚು ವರ್ಕರ್ಸ್ ಆಗ್ತಾರೆ, ಉತ್ಪಾದನೆ ಹೆಚ್ಚಾಗ್ತದೆ, ಎಲ್ಲನೂ ಆಗ್ತದೆ ರೀ ಎರಡೂ ಕಡೆಯಿಂದ. ಮತ್ತು ಇಡೀ ಆಲ್ ಓವರ್ದಲ್ಲಿ ದೊಡ್ಡ ಸಂಸ್ಥೆ ಆಗಿದ್ದಾವೆ ಇದರಲ್ಲಿ ಇಂಡಿಯಾದಲ್ಲೇ. ಇವೆರಡೂ ಸಂಸ್ಥೆಗಳು ಬೆಳೆದ ನಂತರ ನಮ್ಮಲ್ಲಿ ಇನ್ನಷ್ಟು ಉದ್ಯೋಗ ಸೃಷ್ಟಿ ಆಗ್ತವೆ. ರೈತರಿಗೆ ಹಾಲಿನಿಂದಾಗಿ ಬರ್ತಿರುವಂಥ ಆದಾಯ ಹೆಚ್ಚಾಗ್ತದೆ. ಯಾಕಂದರೆ ಇವತ್ತು ಒಕ್ಕಲ್ತನದ ಮೇಲೆ ಮಾರ್ಕೆಟ್ ಇಲ್ಲದಕ್ಕಾಗಿ ರೈತರಿಗೆ ಲಾಭ ಆಗ್ತಾ ಇಲ್ಲ. ರೈತ ಒದ್ದಾಡ್ತಾ ಇದ್ದಾನೆ. ಒಂದು 2-3 ಉಪ ಉದ್ಯೋಗಗಳಿದ್ದಪ್ಪ, ಕಸಬುಗಳಿದ್ದಪ್ಪ ಅಂದರೆ ಇದು ಹಾಲಿನ ಉತ್ಪಾದನೆ ಉಪಕಸಬ. ಭಾರತ ರೈತರಿಗೆ ಹೆಲ್ಪ್ ಆಗ್ಲಿಕ್ಕತ್ತದೆ ಇವತ್ತು. ಈ ಎಲ್ಲ ದಿಶೆಯಲ್ಲೇ ನಾವು ಇವತ್ತು ಏನಪ್ಪ ಅಂತಂದ್ರೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಚರ್ಚೆ, ಈ ವಿಷಯ ನಮಗೆ ಬೇಡ, ಅದಕ್ಕಿಂತ ಮುಖ್ಯ ನಮಗೆ ಬೇಕಾಗಿದೆ ಇವತ್ತು ಏನಪ್ಪ ಅಂತಂದ್ರೆ ಎರಡು ಸಂಸ್ಥೆಗಳು ಬೆಳೆಸೋದಕ್ಕೆ ಚಿಂತನೆ ನಡಿಬೇಕಾಗಿದೆ ಇದರಲ್ಲಿ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಈ ಡಿ.ಕೆ. ಶಿವಕುಮಾರ್ ಅವರು ಸಹಿತ ಅಲ್ಲೇ ನಂದಿನಿ ಬ್ರ್ಯಾಂಡದ ಒಂದು ಏನು ಪ್ರಾಡಕ್ಟ್ ಇದ್ದಾವೆ ಅವತ್ತೂ ಸಹಿತ ಅಲ್ಲೇ ಸಪ್ಲೈ ಆಗಿ ಅವ್ರು ಮಳಿಗೆಗಳು ಕೊಡಿಸುವಂಥ ಕೆಲಸಗಳು ಆಗಲಿ ಚರ್ಚೆ ನಡೆದಿದ್ದಾವೆ, ಇನ್ನೂ ಮುಗಿದಿಲ್ಲ. ಯಾಕೆಂದ್ರೆ ಕೆಲವೊಮ್ಮೆ ತಿಳಿಯೋ ತಪ್ಪುಗಳು ಆಗ್ತಾ ಇರ್ತಾವೆ. ಸಣ್ಣ ವಿಷಯ ದೊಡ್ಡ ಮಾಡೋಕ್ಕಿಂತಲೂ ಈಗ ನಮಗೆ ಬೇಕಾಗಿದ್ದೇನಪ್ಪ ಅಂದ್ರೆ ನಮ್ಮ ನಂದಿನಿಗೆ ಹಾಲು ಒದಗಿಸುವ ರೈತರಿಗೆ ಹೆಚ್ಚಿನ ಉತ್ಪಾದನೆ ಮಾಡೋದಕ್ಕಾಗಿ, ಹೆಚ್ಚಿನ ರೇಟ್ ಕೊಡೋದಕ್ಕಾಗಿ ಏನೇನು ಮಾಡಲಿಕ್ಕೆ ಸಾಧ್ಯದ ಆ ದಿಸೆಯಲ್ಲಿ ವಿಚಾರ ಮಾಡುವಂಥದ್ದು. ಜೊತೆಗೆ ಕೊಳ್ಳುವವನಿಗೆ ಸಹಿತ ತೊಂದರೆ ಆಗಿರಬಾರ್ದು. ಅಮೂಲ ಒಂದು ತುಟ್ಟಿ ಆಗಿರ್ಬೋದು, ಇಲ್ಲಂತಲ್ಲ. ಆದರೆ ನಂದಿನಿ ಜನರಿಗೆ ಒಂದು ಆದಾಯಕ್ಕೆ ನಿಲ್ಕುವಂಥದ್ದು. ಬಟ್ ಇವತ್ತು ಮಾರ್ಕೆಟ್ ರೇಟ್ ಮಾತ್ರ ಭಾಳಷ್ಟು ಹಾಕಿರೋದ್ರಿಂದಾಗಿ ತುಟ್ಟಿ ಆಗೋದ್ರಿಂದಾಗಿ ಕೊಳ್ಳೋರಿಗೆ ಸಹ ತ್ರಾಸ ಆಗ್ಲಿರ್ತದೆ. ಎರಡೂ ಬ್ಯಾಲೆನ್ಸ್ ಇಟ್ಕೊಂಡು ಹೋಗುವಂಥ ಕೆಲಸಗಳು ಆವಾಗಿದೆ. ಅದೇನೋ ಆಗಲಿ ನಂದಿನಿ ಬೆಳೀಲಿ ಅನ್ನೋದು ನಮ್ಮದು ಆಸೆ ಅದ. ಅದೇ ಕಾಲ ಗುಜರಾತ್ ಅಳಿಲಿ ಅನ್ನೋದು ತಪ್ಪಾಗ್ತದೆ ರೀ. ಅವರು ಬಂದು ಇಲ್ಲಿ ಮಾಡಲಿ, ಇಲ್ಲಿ ಅವ್ರಿಗೆ ಅಲ್ಲಿ ಮಾಡಲಿ. ರಾಜ್ಯದಿಂದ ರಾಷ್ಟ್ರವ್ಯಾಪಿ ಬೆಳೆಸುವಂಥ ಪ್ರಯತ್ನವನ್ನು ನಮ್ಮ ರಾಜಕಾರಣಿಗಳು ಮತ್ತು ನಮ್ಮ ದೇಶದ ರಾಜಕಾರಣಿಗಳು, ರಾಜ್ಯದ ರಾಜಕಾರಣಿಗಳು ಕೂಡಿ ಮಾಡಬೇಕಾಗ್ಯದ. ಅಮೂಲ್ ಅವ್ರು ಹೇಗೆ ಇಡೀ ದೇಶ ತುಂಬ ಈವನ್ ಇಂಟರ್ನ್ಯಾಷನಲ್ ಬೆಳೆಸೋ ಪ್ರಯತ್ನ ಮಾಡ್ತಾಯಿದ್ದಾರೆ, ನಾವು ಪ್ರಯತ್ನ ಮಾಡಬೇಕಾದ ವಿಷಯಲ್ಲಿ ಈ ಮಳಿಗೆಗಾಗಿ ತಿಕ್ಕಾಡೋಕ್ಕಿಂತಲೂ ಇನ್ನೂ ಉತ್ಪಾದನೆ ಹೆಚ್ಚು ಮಾಡಿ ಅದ್ರ ಜೊತೆಗೆ ನಮ್ಮ ರೈತರಿಗೆ ಮಾರ್ಗದರ್ಶಿಸುವಂಗೆ ಮಾಡಿದರೆ ಈಗಾಗಲೇ ರೈತ ಸೋತಿದ್ದಾನೆ ಅಗ್ರಿಕಲ್ಚರದಲ್ಲ, ಇನ್ನೂ ಸ್ವಲ್ಪ ಹೆಚ್ಚಿನ ಅನುಕೂಲ ಆಗುವಂಗೆ ಈ ವೈಟ್ ರೆವಲ್ಯೂಷನ್ ಅಂತ ನಾವು ಇದಕ್ಕೆ ಬಿಳಿ ಹಾಲು ಬೆಳಗದ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಹಾಲು ಸಾಕಷ್ಟು ಉತ್ಪಾದನೆ ಆದರೂ ಆ ಪ್ರಮಾಣದ ರೈತ ಇನ್ನೂ ಲಾಭ ಆಗ್ತಾಯಿಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಮತ್ತು ಇನ್ನೊಂದು ಅಲ್ಲಿ ನೆನಪಿಟ್ಕೋಬೇಕಾಗಿದೆ, ಬೇರೆ ಬೇರೆ ದೇಶಗಳಲ್ಲಿ ರೇಟ್ ಕಡಿಮೆ ಆಗ್ತದೆ. ಯಾಕಂದರೆ ಸರ್ಕಾರ ಅಂದ್ಕೊಂಡ ಜನಸಾಮಾನ್ಯ ಹಂಚೋದು ಕೆಲಸ ಮಾಡಲಿಕ್ಕತ್ತದ. ಕೆಲವೊಂದು ಟೈಮ್ದಾಗ ಏನಾಗಿಬಿಡತ್ತದಪ್ಪ ಅಂತಂದ್ರೆ ಕೊಳ್ಳುವ ಶಕ್ತಿ ಇರೋದಕ್ಕಾಗಿ ಇವು ಬೆಳೆಯೋದಿಲ್ಲ. ಆ ಸಂದರ್ಭದಲ್ಲೇ ಸರ್ಕಾರ ಕೊಂಡ ಕಡಿಮೆ ರೇಟಿಗೆ ಇವ್ರಿಗೆ ಹಂಚುವಂಥ ಕೆಲಸನೂ ಮಾಡ್ತಾ ಇರ್ತೀವಿ. ಇಂಗ್ಲೆಂಡ್ ಇರ್ಬೋದು, ಅಮೇರಿಕ ಇರ್ಬೋದು, ಎಲ್ಲ ಕಡೆಯೂ. ಆಗ ಸರ್ಕಾರ ಏನಪ್ಪ ಅಂದ್ರೆ ನಮ್ಮ ಟ್ಯಾಕ್ಸ್ ತೊಗೊಳ್ತಾ ಇರ್ತದೆ ಎಲ್ಲ ಕಡೆಯಿಂದ. ಇವತ್ತು ನಮ್ಮಲ್ಲಿ ಟ್ಯಾಕ್ಸ್ ಸಿಕ್ಕಾಪಟ್ಟೆ ತೊಗೊಳ್ತಾರೆ. ಅದನ್ನು ಒಂದು ಸ್ವಲ್ಪ ತಾವು ಕೊಂಡ ಕಡಿಮೆ ರೇಟಿಗೆ ಕೊಟ್ಟರೆ ಇತ್ತ ರೈತ ಉಳಿತಾನೆ, ಈ ಕಡೆ ಕೊಳ್ಳೋನು ಉಳಿತಾನೆ. ಯಾಕಂದರೆ ನಮ್ಮಲ್ಲಿ 90% ಏನಪ್ಪ ಅಂದ್ರೆ ಅಸಂಘಟಿತ ಕಾರ್ಮಿಕರಿದ್ದಾರೆ. ಯಾಕೆ ಭಾಳ 10 ರೂಪಾಯಿ, 5 ರೂಪಾಯಿ, 8 ರೂಪಾಯಿ, 4 ರೂಪಾಯಿ ಹಾಲು ತಂದು ಚಹಾ ಮಾಡಿ ಕುಡಿಯುವಂಥವ್ರು ಇದ್ದಾರೆ. ಅವರು ನಾವು ಗಮನದಲ್ಲಿಟ್ಟುಕೊಂಡು ಈ ರೇಟದ ಬಗ್ಗೆನೂ ಆಗಬೇಕು, ಜೊತೆಗೆ ರೈತರಿಗೂ ಸಿಗಬೇಕು, ಮಾರ್ಕೆಟ್ ರೇಟ್ ಸಿಗಬೇಕು ಅನ್ನೋ ವಿಚಾರ ಇದ್ದಾಗ ಸಹಜವಾಗಿ ಅಮೇರಿಕ ಸರ್ಕಾರ ಆಗಿರ್ಬೋದು, ಇಂಗ್ಲೆಂಡ್ ಸರ್ಕಾರಗಳಾಗಿರ್ಬೋದು, ಅವರೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಲಾಸ್ ಆಗಿದ್ದಾರೆ. ಇದು ವೈಟ್ ಅಥವಾ ನಮ್ಮ ಹಾಲಿನ ಉತ್ಪಾದನೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಎರಡೂ ಲಾಸ್ ಆಗಿದ್ದಾವೆ. ರೈತ ಲಾಸ್ ಆಗಿದ್ದಾನೆ. ಸರ್ಕಾರ ಅವ್ರಿಗೆ ಏನು ಮಾಡ್ತದಪ್ಪ ಅಂತಂದ್ರೆ ಹೆಚ್ಚಿನ ರೇಟಿಗೆ ತೊಗೊಂಡು ಅವ್ರಿಗೆ ಲಾಭ ಮಾಡಿ ಕೊಡ್ತದೆ. ಅದಕ್ಕೆ ರೈತ ಉಳಿತಾನೆ, ಅದನ್ನು ಕಡಿಮೆ ರೇಟಿಗೆ ಜನರಿಗೆ ಮುಟ್ಟಿಸ್ತದೆ. ಹೀಗಾಗಿ ಈ ಕೊಳ್ಳುವವರು ಸಹಿತ ಉಳಿತಾರೆ. ಇದು ಒಂದು ಸಿಸ್ಟಮ್. ಇದ್ರ ಬಗ್ಗೆ ಏನಂತೀರಿ ನೀವು? ತಿಕ್ಕಾಡಿಕೊಂಡು ಬೆಳೀಲಿ, ನಂದಿನಿ ಬೆಳೀಲಿ, ಅಮೂಲು ಬೆಳೀಲಿ ಅನ್ನುವಂಥ CT ರವಿ ಅವ್ರ ಮಾತು ಯಥಾಯೋಗ್ಯ ಆಗ್ಯದ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗೋದು ಇರ್ಬೋದು. ಯಾಕಪ್ಪ ಅಂತಂದ್ರೆ ಆರ್ ಅಶೋಕ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಕೇವಲ ವಾದಕ್ಕಾಗಿ ವಾದ ಮಾಡೋಕ್ಕಿಂತಲೂ ಇದು ಬೆಳೆಸೋಕೆ ಏನೇನು ಮಾಡೋಕ್ಕೆ ಸಾಧ್ಯ ವಿಚಾರ ಮಾಡೋದು ಭಾಳ ಯೋಗ್ಯ ಅಂತೇಳಿ ಮಾತು ಮುಗಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥತೆ ಸೀತಾರಾಮ ಸತ್ಯ ಕೈಗಂಡೆ ವಂದನೆಗಳು.